ಶತಾಯ ಗತಾಯ ಸಿಎಂ ಸ್ಥಾನ ಪಡೆಯಲೇಬೇಕು ಅಂತ ತೀರ್ಮಾನ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಅದೇನು ಅವರಿಗೆ ಹೊಸದಲ್ಲ, ಅವರು ಯಾವ ಕಾಲದಿಂದನೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಸಿದ್ಧ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವರ ಮೊರೆ ಹೋಗಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ. ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋದ ಡಿಸಿಎಂ ಡಿಕೆಶಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಕನಕಪುರ ಬಂಡೆ ಪೂಜೆ. ಶತಾಯಗತಾಯ ಸಿಎಂ ಸ್ಥಾನ ಪಡೆಯಲೇಬೇಕು ಅಂತ ತೀರ್ಮಾನ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗಿಂತಿ ಇಲ್ಲ, ಎಲ್ಲ ಭ್ರಾಂತಿಯಷ್ಟೇ ಅಂತಿದ್ದ ಕಾಂಗ್ರೆಸ್ ನಾಯಕರಿಗೆ ಪವರ್ ಶೇರಿಂಗ್ ಹಂಗಾಮ ಒತ್ತಡ ಹೆಚ್ಚಿದ್ದು, ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನ ತರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಮೊರೆ ಹೋಗಿರುವ ಡಿಕೆಶಿ ಪಲ್ಲಕ್ಕಿಯನ್ನ ತರಿಸಿ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಜುಲೈ 26ಕ್ಕೆ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಡಿಕೆಶಿ ಹರಕೆ. ಡಿಕೆಶಿ ದೇವರ ಭಕ್ತ, ಕಠೋರವಾಗಿ ಹಿಂದೂ ಸಂಪ್ರದಾಯಗಳ ಆಚರಣೆ ಮಾಡ್ತಾರೆ. ಡಿಕೆಶಿ ಮನೆಯಾಗ್ಲಿ, ಡಿಕೆಶಿ ದೇವಸ್ಥಾನಕ್ಕೆ ಹೋಗುವುದು ಇದೇ ಮೊದಲೇನಲ್ಲ. ಹೀಗಿರುವಾಗ ಡಿಕೆಶಿ ತಾವು ಸಿಎಂ ಆಗೋದಕ್ಕೆ ಈ ಹಿಂದೆ ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹರಕೆ ಕಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜೇನುಕಲ್ಲು ಸಿದ್ದೇಶ್ವರನಿಗೆ ಡಿಕೆಶಿ ಕಳೆದ ಜುಲೈ 24ನೇ ತಾರೀಕು ಭೇಟಿ ನೀಡಿ ಹರಕೆ ಸಲ್ಲಿಸಿದರಂತೆ. ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಎಂಬ ನಂಬಿಕೆ. ಭಕ್ತರಲ್ಲಿ ಈ ದೇವರು ಜೇನುಕಲ್ಲು ಸಿದ್ದೇಶ್ವರನ ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧವಾಗಿದ್ದಾನೆ. ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರೋದ್ರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ. ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ. ಈ ಗುಡಿಯ ವಿಶೇಷತೆ ಏನಂದ್ರೆ, ನಿಮ್ಮ ಯಾವುದೇ ಕೆಲಸ ಆಗ್ಬೇಕಿದ್ರೆ ಆ ಕೆಲಸಕ್ಕೆ ಕೈ ಹಾಕಬಹುದೇ ಇಲ್ಲ ಅನ್ನೋದನ್ನೇ ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳೋದು ವಾಡಿಕೆಯಾಗಿದೆ. ಆಗ ಹೂಗಳ ಮೂಲಕ ಬಸವ ಉತ್ತರ ನೀಡ್ತಾನೆ ಅನ್ನೋ ನಂಬಿಕೆ ಇದೆಯಂತೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇಗುಲಕ್ಕೆ ಬಿಎಸ್ವೈ ಭೇಟಿ. ಕೆಲ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಹರಕೆ ಸಲ್ಲಿಸಿದ್ರು. ಅದರಂತೆ ಇದೀಗ ಡಿಕೆಶಿ ತಮ್ಮ ಮನೆಗೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನ ತರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಈ ಹಿಂದೆ ಯಡಿಯೂರಪ್ಪ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇದಾದ ಬಳಿಕವೇ ಬಿಎಸ್ ಯಡಿಯೂರಪ್ಪಗೆ ಸಿಎಂ ಸ್ಥಾನ ಒಲಿದು ಬಂದಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶತಾಯ ಗತಾಯ ಸಿಎಂ ಸ್ಥಾನ ಪಡೆಯಲೇಬೇಕು ಅಂತ ತೀರ್ಮಾನ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಅದೇನು ಅವರಿಗೆ ಹೊಸದಲ್ಲ, ಅವರು ಯಾವ ಕಾಲದಿಂದನೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಸಿದ್ಧ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವರ ಮೊರೆ ಹೋಗಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ. ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋದ ಡಿಸಿಎಂ ಡಿಕೆಶಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಕನಕಪುರ ಬಂಡೆ ಪೂಜೆ. ಶತಾಯಗತಾಯ ಸಿಎಂ ಸ್ಥಾನ ಪಡೆಯಲೇಬೇಕು ಅಂತ ತೀರ್ಮಾನ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗಿಂತಿ ಇಲ್ಲ, ಎಲ್ಲ ಭ್ರಾಂತಿಯಷ್ಟೇ ಅಂತಿದ್ದ ಕಾಂಗ್ರೆಸ್ ನಾಯಕರಿಗೆ ಪವರ್ ಶೇರಿಂಗ್ ಹಂಗಾಮ ಒತ್ತಡ ಹೆಚ್ಚಿದ್ದು, ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನ ತರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಮೊರೆ ಹೋಗಿರುವ ಡಿಕೆಶಿ ಪಲ್ಲಕ್ಕಿಯನ್ನ ತರಿಸಿ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಜುಲೈ 26ಕ್ಕೆ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಡಿಕೆಶಿ ಹರಕೆ. ಡಿಕೆಶಿ ದೇವರ ಭಕ್ತ, ಕಠೋರವಾಗಿ ಹಿಂದೂ ಸಂಪ್ರದಾಯಗಳ ಆಚರಣೆ ಮಾಡ್ತಾರೆ. ಡಿಕೆಶಿ ಮನೆಯಾಗ್ಲಿ, ಡಿಕೆಶಿ ದೇವಸ್ಥಾನಕ್ಕೆ ಹೋಗುವುದು ಇದೇ ಮೊದಲೇನಲ್ಲ. ಹೀಗಿರುವಾಗ ಡಿಕೆಶಿ ತಾವು ಸಿಎಂ ಆಗೋದಕ್ಕೆ ಈ ಹಿಂದೆ ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹರಕೆ ಕಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜೇನುಕಲ್ಲು ಸಿದ್ದೇಶ್ವರನಿಗೆ ಡಿಕೆಶಿ ಕಳೆದ ಜುಲೈ 24ನೇ ತಾರೀಕು ಭೇಟಿ ನೀಡಿ ಹರಕೆ ಸಲ್ಲಿಸಿದರಂತೆ. ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಎಂಬ ನಂಬಿಕೆ. ಭಕ್ತರಲ್ಲಿ ಈ ದೇವರು ಜೇನುಕಲ್ಲು ಸಿದ್ದೇಶ್ವರನ ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧವಾಗಿದ್ದಾನೆ. ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರೋದ್ರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ. ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ. ಈ ಗುಡಿಯ ವಿಶೇಷತೆ ಏನಂದ್ರೆ, ನಿಮ್ಮ ಯಾವುದೇ ಕೆಲಸ ಆಗ್ಬೇಕಿದ್ರೆ ಆ ಕೆಲಸಕ್ಕೆ ಕೈ ಹಾಕಬಹುದೇ ಇಲ್ಲ ಅನ್ನೋದನ್ನೇ ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳೋದು ವಾಡಿಕೆಯಾಗಿದೆ. ಆಗ ಹೂಗಳ ಮೂಲಕ ಬಸವ ಉತ್ತರ ನೀಡ್ತಾನೆ ಅನ್ನೋ ನಂಬಿಕೆ ಇದೆಯಂತೆ.
ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇಗುಲಕ್ಕೆ ಬಿಎಸ್ವೈ ಭೇಟಿ. ಕೆಲ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆ ಸಲ್ಲಿಸಿದ್ರು. ಅದರಂತೆ ಇದೀಗ ಡಿಕೆಶಿ ತಮ್ಮ ಮನೆಗೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಹಿಂದೆ ಯಡಿಯೂರಪ್ಪ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದಾದ ಬಳಿಕವೇ ಬಿಎಸ್ ಯಡಿಯೂರಪ್ಪಗೆ ಸಿಎಂ ಸ್ಥಾನ ಒಲಿದು ಬಂದಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶತಾಯ ಗತಾಯ ಸಿಎಂ ಸ್ಥಾನ ಪಡೆಯಲೇಬೇಕು ಅಂತ ತೀರ್ಮಾನ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಅದೇನು ಅವರಿಗೆ ಹೊಸದಲ್ಲ. ಅವರು ಯಾವ ಕಾಲದಿಂದನೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಸಿದ್ಧ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವರ ಮೊರೆ ಹೋಗಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ. ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋದ ಡಿಸಿಎಂ ಡಿಕೆಶಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಕನಕಪುರ ಬಂಡೆ ಪೂಜೆ. ಶತಾಯಗತಾಯ ಸಿಎಂ ಸ್ಥಾನ ಪಡಿಲೇಬೇಕು ಅಂತ ತೀರ್ಮಾನ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗಿಂತಿ ಇಲ್ಲ, ಎಲ್ಲ ಭ್ರಾಂತಿಯಷ್ಟೇ ಅಂತಿದ್ದ ಕಾಂಗ್ರೆಸ್ ನಾಯಕರಿಗೆ ಪವರ್ ಶೇರಿಂಗ್ ಹಂಗಾಮ ಒತ್ತಡ ಹೆಚ್ಚಿದ್ದು, ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಮೊರೆ ಹೋಗಿರುವ ಡಿಕೆಶಿ ಪಲ್ಲಕ್ಕಿಯನ್ನು ತರಿಸಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಜುಲೈ 26ಕ್ಕೆ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಡಿಕೆಶಿ ಹರಕೆ. ಡಿಕೆಶಿ ದೇವರ ಭಕ್ತ, ಕಠೋರವಾಗಿ ಹಿಂದೂ ಸಂಪ್ರದಾಯಗಳ ಆಚರಣೆ ಮಾಡ್ತಾರೆ. ಡಿಕೆಶಿ ಮನೆಯಾಗ್ಲಿ, ಡಿಕೆಶಿ ದೇವಸ್ಥಾನಕ್ಕೆ ಹೋಗುವುದು ಇದೇ ಮೊದಲೇನಲ್ಲ. ಹೀಗಿರುವಾಗ ಡಿಕೆಶಿ ತಾವು ಸಿಎಂ ಆಗೋದಕ್ಕೆ ಈ ಹಿಂದೆ ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹರಕೆ ಕಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜೇನುಕಲ್ಲು ಸಿದ್ದೇಶ್ವರನಿಗೆ ಡಿಕೆಶಿ ಕಳೆದ ಜುಲೈ 24ನೇ ತಾರೀಕು ಭೇಟಿ ನೀಡಿ ಹರಕೆ ಸಲ್ಲಿಸಿದರಂತೆ. ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಎಂಬ ನಂಬಿಕೆ. ಭಕ್ತರಲ್ಲಿ ಈ ದೇವರು ಜೇನುಕಲ್ಲು ಸಿದ್ದೇಶ್ವರನ ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧವಾಗಿದ್ದಾನೆ. ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರೋದ್ರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ. ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ. ಈ ಗುಡಿಯ ವಿಶೇಷತೆ ಏನಂದ್ರೆ, ನಿಮ್ಮ ಯಾವುದೇ ಕೆಲಸ ಆಗ್ಬೇಕಿದ್ರೆ ಆ ಕೆಲಸಕ್ಕೆ ಕೈ ಹಾಕಬಹುದೇ ಇಲ್ಲ ಅನ್ನೋದನ್ನೇ ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳೋದು ವಾಡಿಕೆಯಾಗಿದೆ. ಆಗ ಹೂಗಳ ಮೂಲಕ ಬಸವ ಉತ್ತರ ನೀಡ್ತಾನೆ ಅನ್ನೋ ನಂಬಿಕೆ ಇದೆಯಂತೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇಗುಲಕ್ಕೆ ಬಿಎಸ್ವೈ ಭೇಟಿ. ಕೆಲ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆ ಸಲ್ಲಿಸಿದ್ರು. ಅದರಂತೆ ಇದೀಗ ಡಿಕೆಶಿ ತಮ್ಮ ಮನೆಗೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಹಿಂದೆ ಯಡಿಯೂರಪ್ಪ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದಾದ ಬಳಿಕವೇ ಬಿಎಸ್ ಯಡಿಯೂರಪ್ಪಗೆ ಸಿಎಂ ಸ್ಥಾನ ಒಲಿದು ಬಂದಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶತಾಯ ಗತಾಯ ಸಿಎಂ ಸ್ಥಾನ ಪಡೆಯಲೇಬೇಕು ಅಂತ ತೀರ್ಮಾನ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಅದೇನು ಅವರಿಗೆ ಹೊಸದಲ್ಲ. ಅವರು ಯಾವ ಕಾಲದಿಂದನೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಸಿದ್ಧ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವರ ಮೊರೆ ಹೋಗಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ.